ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡೋಣ. ನೋಡಿ, ನೀರಾವರಿ ಲ್ಯಾಂಡು 17 ಎಕರೆ ಇದೆ ಇವ್ರದ್ದು ಸ್ವಂತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ನೀಡ್ತೀನಿ. ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಈ ಒಂದು ವಿಡಿಯೋ ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆನಾ, ಬನ್ನಿ ಶೋ ಮಾಡೋಣ. ನೋಡಿ, ಬಬಿತಾ ಅಂತ ಹೇಳ್ಬಿಟ್ಟು ದರ್ಶನ್ ಅಂತ ಗಂಡನ ಹೆಸರಾಗಿರುತ್ತೆ. ಬೆಂಗಳೂರು ಇವ್ರದ್ದು ಕೊಡಿಗೆಹಳ್ಳಿಲಿ ಇರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ. ಇದು ಜೀವನ ಬಂದ್ಬಿಟ್ಟು ರಾಜ ಮನೆತನದವರ ರೀತಿ ಇದೆ. ಹಾಗೆ ಬಯಸಿದ್ದೆಲ್ಲ ದೇವರು ಕೊಟ್ಟಿದ್ದಾನೆ, ಒಂದನ್ನು ಬಿಟ್ಟು ಅಂತ ಹೇಳಿದ್ದಾರೆ. ಅದೇನು ಅಂತ ಹೇಳ್ತೀನಿ ಕೊನೆಯಲ್ಲಿ. ನೋಡಿ, ವಿಚಾರ ಬಂದ್ಬಿಟ್ಟು 17 ಎಕರೆ ಲ್ಯಾಂಡ್ ಇದೆ, ರೆಂಟ್ ಕೊಡಲಾಗುತ್ತದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೊರತೆ ಏನಪ್ಪ ಅಂದರೆ ಇವರಿಗೆ ಮಾಡಿಸಿಕೊಳ್ಳುವ ಚಟ ಬಿಡೋದಕ್ಕೆ ಆಗ್ತಿಲ್ಲ. ಅದನ್ನು ಪತಿಗೆ ಹೇಳಿದರೆ ಗಮನಕ್ಕೆ ಹಾಕಿಕೊಳ್ಳದೆ ಬೇಕಾ ಬಿಟ್ಟು ಬದುಕುತ್ತಿದ್ದಾರೆ ಓಕೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಸುಖದ ಜೀವನ ಸಿಕ್ಕಿದ್ದೇ ಬರೀ 3 ವರ್ಷ ಅಷ್ಟೇ. ಆಸೆ ಒಂದು ಸಲ ಕೊಟ್ಟರೆ ಸ್ವರ್ಗ ತೋರಿಸ್ಬೇಕು, ಪದೇ ಪದೇ ಕೊಡೋದಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಸುಖ ಕೊಟ್ಟಾಗ ಉಪಯೋಗಕ್ಕೆ ಬಾರದ ಮಾತುಗಳು ಆಡಬಾರ್ದು. ಇಷ್ಟ ಬಂದಂತೆ ಮಾಡೋದು, ಹರಡೋದು ಅದೆಲ್ಲ ಬಂದ್ ಮಾಡಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಊಟದ ವಿಚಾರದಲ್ಲಿ ಯಾವುದೇ ರೀತಿ ಒಪ್ಪಂದ ಆಗಲಿ ಅಥವಾ ಮಾತುಕತೆ ಆಗಲಿ ಇರೋದಿಲ್ಲ, ಸುಮ್ಮನೆ ಮಾಡಿ ಹೋಗ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು, ಕಾಗೆ ತರಹ ಕಯ್ಯ ಅಂತ ಗೊಣಗುಟ್ಟೋದು, ಆಮೇಲೆ ಬೇರೆಯವರ ವಿಚಾರ ಹೇಳುವುದು ಆಗಲಿ ಅವೆಲ್ಲ ಮಾಡಬಾರ್ದು. ಇವರಿಗೆ ಬೇರೆಯವ್ರ ವಿಚಾರ ತಗೊಂಡು ಏನು ಮಾಡಬೇಕಾದಂಥ ಅಗತ್ಯನೂ ಇಲ್ಲ, ಮತ್ತು ಕೇಳಿಸ್ಕೊಳ್ಳೋಂಥ ಅಗತ್ಯನೂ ಇರೋದಿಲ್ಲ. ಕೆಲಸ ಮಾಡಬೇಕಾದ್ರೆ ತುಂಬ ಶಾಂತಿಯ ಒಂದು ಕಳೆ ಇರಬೇಕು. ಬೇಗ ಮಾಡಿಬಿಟ್ಟು ಕುಂಟು ನೆಪ ಹೇಳ್ಕೊಂಡು ಇರಬಾರ್ದು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ವಸತಿ ಹಾಗೂ ಉಪಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದಾಗಿ ವಸತಿಯ ವಿಷಯದಲ್ಲಿ ಮಾತ್ರ ತೃಪ್ತಿ ಸಿಗುತ್ತೆ. ಯಾಕೆಂದರೆ 60x40 ಹೌಸ್ ಇರುತ್ತೆ ಇದು, ಮತ್ತು 4 ಬಾತ್ರೂಮ್ ಇರುತ್ತೆ ಈ ಒಂದು ಇದರಲ್ಲಿ. ಹಾಗೆ ಇಟಾಲಿಯನ್ ಕಿಚನ್ ಸಹ ಇರುತ್ತೆ. ಓಕೆನಾ. ಇನ್ನು ಊಟದ ಉಪಚಾರ, ಬೆಳಗ್ಗೆ ಹೊತ್ತು ಬಿಸಿ ಬಿಸಿಯಾಗಿ ಇಡ್ಲಿ ಸಿಗುತ್ತೆ, ಉಪ್ಪಿಟ್ಟು ಇರುತ್ತೆ, ಬೇಕಾದ್ದನ್ನು ತಿನ್ನಬಹುದು ಓಕೆನಾ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ತಿಂಗಳಿಗೊಮ್ಮೆ ತೋಟಕ್ಕೆ ವಿಸಿಟ್ ಮಾಡಿ ಹೇಗೆ ಇದೆ ಅಂತ ಹೇಳಿ ನೋಡಲಾಗುತ್ತದೆ. ಚೆನ್ನಾಗಿ ನೋಡಿಕೊಂಡಿದ್ರೆ ಮನೆಯ ವಾಚ್ಮೆನ್ ಜಾಬ್ ಕೂಡ ಸಿಗುತ್ತೆ, ಇಲ್ಲಾಂದ್ರಿಲ್ಲ. ಸುಖವಾಗಿ ಇರಬೇಕು ಅಂದರೆ ಪರಿಶ್ರಮ ಪಟ್ಟು ದುಡಿಯಬೇಕಷ್ಟೇ, ಇನ್ನು ಬೇರೆ ಮಾರ್ಗ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ನೇರವಾದ ಒಂದು ಮಾತಾಗಿರುತ್ತೆ, ಮತ್ತು ಅನುಭವದ ಒಂದು ಮಾತಾಗಿರುತ್ತೆ. ನಾನು ನೋಡ್ಬೋದು ಯಾವ ರೀತಿ ಇದೆ ಅಂತ. 17 ಎಕರೆ ಲ್ಯಾಂಡಲ್ಲಿ ಸ್ನೇಹಿತರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ, ಎಲ್ಲ ಗ್ರೀನರಿ, ಮತ್ತು ಮಧ್ಯದಲ್ಲಿ ಅದೇನೋ ರಾಗಿ ಗಿಡ ಏನೋ ಹಾಕಿರಬೇಕು ಮೋಸ್ಟ್ಲಿ. ಇನ್ನು ಸುತ್ತಮುತ್ತ ನೋಡ್ಬೋದು ಅಡಿಕೆ ಗಿಡಗಳು, ತೆಂಗು ಅದು ಇದು ಎಲ್ಲ ಹಾಕಿದ್ದಾರೆ. ಇದು ಜಸ್ಟ್ ಮುಂಭಾಗದ ಒಂದು ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಹಿಂಭಾಗದ ದೃಶ್ಯ ಬೇರೆಯೇ ಇದೆ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ಒಂದು ಸ್ವರ್ಗದ ಒಂದು ಲೋಕಕ್ಕೆ ಹೋದಂತೆ ಅನಿಸುತ್ತದೆ ರೈತರಿಗಂತೂ. ಅಷ್ಟು ಸುಂದರವಾಗಿದೆ ಈ ಒಂದು ತೋಟ. ಓಕೆ, ಅಭಿಪ್ರಾಯ